ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ವ್ಲಾಗ್. ಇವತ್ತಿನ 777 ಕನ್ನಡ ಟ್ಯಾರೋ ರೀಡಿಂಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್. ನಿಮ್ಮೆಲ್ಲರಿಗೂ ಇವತ್ತಿನ ಟ್ಯಾರೋ ರೀಡಿಂಗ್ಗೆ ಸ್ವಾಗತ ಮಾಡ್ತಾ, ಇವತ್ತಿನ ಒಂದು ಟ್ಯಾರೋ ಕಾರ್ಡ್ನ ಟಾಪಿಕ್ ಏನಪ್ಪಾ ಅಂತ ಹೇಳಿದ್ರೆ, ನಿಮ್ಮ ಸದ್ಯದ ಪರಿಸ್ಥಿತಿ ಏನಿದೆ, ಅದಕ್ಕೆ ದೇವರಿಂದ ಏನ್ ಸಂದೇಶ ಇದೆ ಅಂತ ಹೇಳಿ ನೋಡೋಣ. ದೇವ್ರ ಕಡೆಯಿಂದ ಏನಾದ್ರು ನಿಮ್ಮ ಒಂದು ಸದ್ಯದ ಪರಿಸ್ಥಿತಿ, ನೀವೇನ್ ಗೊತ್ತು ಹೋಗ್ತಿದ್ದೀರಾ, ಅದಕ್ಕೆ ಒಂದು ಸೊಲ್ಯೂಷನ್ ಏನಾದ್ರು ಸಿಗ್ಬೋದಾ, ಅಥವಾ ಏನಾದ್ರು ದೇವರು ನಿಮ್ಗೆ ಸಂದೇಶವಾಗಿ ಮೆಸೇಜ್ ಆಗಿ, ಇಲ್ಲ ಅಂದ್ರೆ ಮುನ್ನೆಚ್ಚರಿಕೆ ಅಂತಾನು ತಗೊಳ್ಬಹುದು. ಸೊ ಆತರ ಏನಾದ್ರು ಮೆಸೇಜ್ಗಳನ್ನ ಕೊಡ್ತಾರ ಅಂತ ಹೇಳಿ ನಾನು ಇಲ್ಲಿ ನನ್ನ ಇಷ್ಟ ದೈವಗಳಾದ ರಾಘವೇಂದ್ರ ಸ್ವಾಮಿಗಳು, ಆಂಜನೇಯ ಸ್ವಾಮಿಗಳು ಮತ್ತೆ ಅಮ್ಮನವ್ರನ್ನ ನೆನ್ಸ್ಕೊಂಡ್ಬಿಟ್ಟು ಕಾರ್ಡ್ನ ಶಫಲ್ ಮಾಡ್ತಿದ್ದೀನಿ. ಆದಷ್ಟು ಪಾಸಿಟಿವ್ ಕಾರ್ಡ್, ಒಳ್ಳೆ ಕಾರ್ಡ್ ನಿಮ್ಗೆ ಬರ್ಲಿ ಅಂತ ಹೇಳಿ ಹಾರೈಸ್ಕೊಂಡು ಕಾರ್ಡ್ನ ತೆಗಿತಾ ಇದ್ದೀನಿ. ನಾನು ಇಲ್ಲಿ 5 ಕಾರ್ಡ್ನ ಶಫಲ್ ಮಾಡಿ ಸೆಗ್ರಿಗೇಟ್ ಮಾಡ್ತೀನಿ. ಸೊ ಒಂದೊಂದೇ ಕಾರ್ಡಿನ ಎಕ್ಸ್ಪ್ಲನೇಷನ್ ಕೂಡ ನಾನು ನಿಮ್ಗೆ ಕೊಡ್ತೀನಿ. ಸೊ ಯಾವುದೇ ಕಾರ್ಡಿನ ಲೈಕ್ ಏನಿದೆ, ಪಾಸಿಟಿವ್ ನೆಗೆಟಿವ್ ಸೈಡ್ ಎಲ್ಲದನ್ನು ನಾನು ನಿಮ್ಗೆ ಹೇಳ್ಕೊಂಡ್ ಬರ್ತೀನಿ. ಡೋಂಟ್ ವರಿ, ವಿಡಿಯೋದ ಎಂಡ್ವರೆಗೂ ನೋಡಿ. ಮತ್ತೆ ನಿಮ್ಗೆ ಇದ್ರಲ್ಲಿ ಬರುವಂತ ಒಳ್ಳೆ ಕಾರ್ಡ್ಗಳು ಇಷ್ಟ ಆದ್ರೆ ಅದನ್ನ ಕ್ಲೈಮ್ ಕೂಡ ಮಾಡ್ಕೊಳ್ಬಹುದು. ಸಬ್ಸ್ಕ್ರೈಬ್ ಮಾಡಿದ್ರೆ ಯಾರಾದ್ರೂ ಚಾನೆಲ್ ನೋಡ್ತಿದ್ರೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನೆಲ್ಗೆ ಒಂದು ಲೈಕ್ ಬಟನ್ ಕೂಡ ಕೊಡಿ. ನಿಮ್ಮ ಎಲ್ಲರ ಕಾಮೆಂಟ್ಸ್ ನಾನು ಓದ್ತೀನಿ. ದಯವಿಟ್ಟು ನಿಮ್ಮ ಕಾಮೆಂಟ್ಸು ವಿಡಿಯೋ ರಿಲೇಟೆಡ್ ಏನ್ ಅನ್ಸುತ್ತೆ ಅಂತ ಕೂಡ ಹಾಕಿ, ನಾನು ಅದಕ್ಕೆ ರಿಪ್ಲೈ ಕೂಡ ಮಾಡ್ತೀನಿ. ಇನ್ ಕೇಸ್ ನಿಮಗೆ ಯಾವ್ದಾದ್ರು ಪರ್ಟಿಕ್ಯುಲರ್ ಟಾಪಿಕ್ ಇತ್ತಂತ ಹೇಳಿದ್ರೆ, ಅದ್ರ ಸಲುವಾಗಿ ವಿಡಿಯೋಸ್ ಏನಾದ್ರು ಮಾಡ್ಬೇಕು ಅಂತ ನಿಮಗೆ ಇಷ್ಟ ಇತ್ತು ಅಂದ್ರೆ ನನ್ನ ಕಡೆಯಿಂದ ಅದನ್ನ ನೀವು ಕಾಮೆಂಟ್ ಅಲ್ಲಿ ಕೂಡ ಮೆನ್ಷನ್ ಮಾಡ್ಬೋದು. ನಾನು ಅದರ ಆ ಒಂದು ಏನು ನಿಮ್ಮ ಪ್ರಶ್ನೆ ಇರತ್ತೆ ಅದಕ್ಕೆ ಉತ್ತರವನ್ನು ಹುಡ್ಕೋಂತ ಟ್ಯಾರೋ ರೀಡಿಂಗ್ ಕೂಡ ಮುಂಬರುವ ಒಂದು ವ್ಲಾಗ್ಸ್ ಗಳಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಅಂಡ್ ಪಕ್ಕದಲ್ಲಿರುವಂತ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ, ಸೊ ದಟ್ ನನ್ನ ಎಲ್ಲ ನ್ಯೂ ವಿಡಿಯೋಸ್ ಅಪ್ಡೇಟ್ಸ್ಗಳು ಕೂಡ ನಿಮ್ಗೆ ಜಲ್ದಿನೇ ಬಂದು ತಲುಪತ್ತೆ. ನಾನಿಲ್ಲಿ 5 ಕಾರ್ಡನ್ನ ಸೆಗ್ರಿಗೇಟ್ ಮಾಡಿದ್ದೀನಿ. ಸೊ ನೋಡೋಣ ಫಸ್ಟ್ ಕಾರ್ಡ್ ಏನ್ ಬಂದಿದೆ ಅಂತ ಹೇಳಿ. ಸೊ ನಿಮಗೆ ನಿಮ್ಮ ಸದ್ಯ ಒಂದು ಪರಿಸ್ಥಿತಿ ಯಾವ ತರ ಅಂತ ಇದೆ ಅಂದ್ರೆ, ನೀವು ಎಲ್ಲೋ ಟ್ರಾಪ್ಡ್ ಆಗಿದ್ದೀರಾ ಅನ್ನೋ ತರ ಫೀಲ್ ಮಾಡ್ತಿದ್ದೀರಾ. ಮೇ ಬಿ ಅದು ವರ್ಕ್ ಪ್ಲೇಸ್ ಇರ್ಬೋದು, ಇಲ್ಲ ರಿಲೇಶನ್ಶಿಪ್ ಇರ್ಬೋದು. ಏನು ಗ್ರೋತ್ ಕಾಣಿಸ್ತಾ ಇಲ್ಲ, ಆಮೇಲೆ ಎಲ್ಲ ಒಂದ್ ಸಿಗಾಕೊಂಡಿದೀನಿ ಅನ್ನೋ ಒಂದು ಫೀಲಿಂಗ್ ಬರ್ತಾ ಇದೆ ನಿಮಗೆ. ಆಮೇಲೆ ನೀವು ತುಂಬಾನೇ ಪಾಸಿಟಿವ್ ಆಗಿ ಇರೋದಕ್ಕೆ ಟ್ರೈ ಮಾಡ್ತಿದ್ದೀರಾ, ಬಟ್ ಥಿಂಗ್ಸ್ ಆರ್ ನಾಟ್ ಗಿವಿಂಗ್ ಯು ದ ರಿಸಲ್ಟ್. ಥಿಂಗ್ಸ್ ಆರ್ ನಾಟ್ ಫಾಲಿಂಗ್ ಆನ್ ದ ಪ್ಲೇಸ್. ಮತ್ತೆ ಫೈನಾನ್ಷಿಯಲಿ ಸ್ವಲ್ಪ ಲೋನ್ ತಗೊಂಡಿರ್ಬೋದು, ಅಥವಾ ಫಿನಾನ್ಷಿಯಲಿ ಸ್ವಲ್ಪ ಟೈಟ್ ಕೂಡ ಆಗಿರ್ಬೋದು. ನಿಮಗೆ ಮೆಂಟಲಿ ಕೂಡ ನೀವು ಸ್ಟಕ್ ಆಗಿರೋದು ಇಲ್ಲಿ ಕಾಣಿಸ್ತಾ ಇದೆ. ಮೇ ಬಿ ತುಂಬಾ ಫ್ರಸ್ಟ್ರೇಟ್ ಕೂಡ ಆಗಿದ್ದೀರಾ ಅಂತ ಅನ್ಸುತ್ತೆ. ಸಿಚುವೇಶನ್ ಅಲ್ಲಿ ನಿಮ್ಮ ಸುತ್ತಲೂ ಯಾರು ಜನ ಎಲ್ಲ ಇದಾರಲ್ಲ, ಅವರು ನಿಮ್ಗೆ ಅಷ್ಟೊಂದು ಕಂಫರ್ಟಬಲ್ ಆಗಿ ಫೀಲ್ ಆಗದೆ ಇರ್ಬೋದು ಆ ಜನಗಳ ಮಧ್ಯೆ. ಆಮೇಲೆ ನೀವು ಗ್ರೋತ್ ಆಗೋದಕ್ಕೆ ನಿಮ್ಗೆ ಇಷ್ಟ, ಬಟ್ ಆಗ್ತಿಲ್ವೇನೋ ಅನ್ನೋ ತರ ಫೀಲಿಂಗ್. ಆದ್ರೆ ನಿಮ್ಗೆ ಈ ಕೈನ ಯಾರೋ ಕಟ್ಟಾಕ್ಬಿಟ್ಟಿದ್ದಾರೆ ಅನ್ನೋಂತ ಫೀಲಿಂಗ್, ಕಣ್ಗಳನ್ನೂ ಯಾರೋ ಕಟ್ಟಾಕಿದ್ದಾರೆ ಅನ್ನೋ ಫೀಲಿಂಗು. ಸೊ ಇದೆಲ್ಲ ನಿಮ್ಮ ಫೀಲಿಂಗ್ ಅಷ್ಟೇ. ನಿಮ್ಗೆ ಆಕ್ಚುಲಿ ನಿಮ್ಮ ಕೈನ ತೆಗ್ದಿ, ಆ ಕಟ್ಟಿರುವಂತ ಕೈನ ತೆಗಿಯುವಂತ ಕೆಪಾಸಿಟಿ ಕೂಡ ಇದೆ. ನಿಮ್ಮ ಕಣ್ಣಿಗೆ ಏನ್ ಬಟ್ಟೆ ಕಟ್ಟಿದೆಯಲ್ಲ, ಅದನ್ನು ಸಹ ತೆಗೆದ್ಬಿಟ್ಟು ನಿಮ್ ಸುತ್ತಮುತ್ತ ಏನಾಗ್ತಿದೆ, ನಿಮ್ಮ ಸುತ್ತಮುತ್ತ ಏನೊಂದು ಸಿಚುವೇಶನ್ ಓಡ್ತಿದೆ, ಇದೆಲ್ಲದನ್ನು ನೋಡೋ ಅಂತ ಕೆಪಾಸಿಟಿ ನಿಮ್ಗೆ ಇದೆ. ಆಕ್ಚುಲಿ ನೀವು ಇದನ್ನೆಲ್ಲ ಅಸ್ಯೂಮ್ ಮಾಡ್ಕೊಂತಿದ್ದೀರಾ, ನೀವೇ ಅನ್ಕೊಳ್ತಾ ಇದ್ದೀರಾ ಏನಂದ್ರೆ, ನಾನು ಇರುವಂತ ಜಾಗ ಸರಿ ಇಲ್ಲದೆ ಇರ್ಬೋದು, ತುಂಬಾ ಟೈಟ್ ಆಗಿದೆ, ಏನು ಗೊತ್ತಿಲ್ಲ, ನಾನು ತುಂಬಾ ಸ್ಟಕ್ ಆಗಿದ್ದೀನಿ, ಟ್ರಾಪ್ಡ್ ಆಗ್ಬಿಟ್ಟಿದೀನಿ, ನನಗೆ ಏನು ಮಾಡ್ಬೇಕಂತಾನೆ ಗೊತ್ತಾಗ್ತಿಲ್ಲ. ಅದೆಲ್ಲ ಆಕ್ಚುಲಿ ನೀವು ಅನ್ಕೊಳ್ತಿರೋದಷ್ಟೇ. ಇನ್ ರಿಯಾಲಿಟಿ ನೀವು ಕಣ್ಣಿಗೆ ಕಟ್ಟಿರುವಂತ ಬಟ್ಟೆಗಳನ್ನ ಬಿಚ್ಚಿ, ಆಮೇಲೆ ಕೈ ಕಟ್ಟಿರುವಂತ ಹಗ್ಗನ ಬಿಚ್ಬಿಟ್ಟು ನೀವು ಸರೌಂಡಿಂಗ್ ನೋಡಿದ್ರೆ, ನಿಮ್ ಸರೌಂಡಿಂಗ್ ಎಲ್ಲ ಪಾಸಿಬಿಲಿಟಿನೇ ಇದೆ. ನಿಮ್ ಕೈಯಲ್ಲಿ ಆಗಲ್ಲ ಅನ್ನೋದು ಏನು ಕೂಡ ಇಲ್ಲಿ ತೋರಿಸ್ತಾ ಇಲ್ಲ, ಎಲ್ಲ ಪಾಸಿಬಿಲಿಟಿನೇ ಇಲ್ಲಿ ತೋರಿಸ್ತಾ ಇದೆ. ಮೇ ಬಿ ನಿಮ್ಗೆ ತುಂಬಾ ಟ್ರಾವೆಲ್ ಮಾಡಕ್ ಇಷ್ಟ ಅಂತ ಅನ್ಸುತ್ತೆ, ಬಟ್ ಎಲ್ಲೋ ಒಂದ್ ಕಡೆ ಸ್ಟಕ್ ಆಗಿದ್ದೀನಿ ಅನ್ನೋ ಕೂಡ
ಫೀಲಿಂಗ್ ಕೂಡ ಇದೆ ಅಂತ ಅನ್ಸುತ್ತೆ. ನೀವು ನಿಮ್ಮನ್ನ ರೆಸ್ಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇದೆ. ಸ್ವಲ್ಪ ಸ್ಟ್ರೆಸ್ಫುಲ್ ಆಗಿದ್ರೆ ನೇಚರ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕು. ನಿಮ್ ಜೊತೆ ಇರೋ ಜನಗಳ ಜೊತೆ ಫೀಲಿಂಗ್ ನ ಶೇರ್ ಮಾಡ್ಕೊಳ್ಳಿ. ನಿಮ್ಗೆ ಏನಾದ್ರೂ ಹೆಲ್ಪ್ ಬೇಕು ಅಂದ್ರೆ ಸ್ವಲ್ಪ ದೊಡ್ಡವರಿಂದ, ಇಲ್ಲ ಅಂದ್ರೆ ನಿಮ್ ಫ್ರೆಂಡ್ಸ್ ಇದ್ರೆ ಅವರಿಂದ ಹೆಲ್ಪ್ ತಗೊಳ್ಳಿ. ಯಾರ್ದಾದ್ರು ಅಡ್ವೈಸ್ ತಗೊಂಡ್ರೆ ನನಗೆ ಒಳ್ಳೇದಾಗತ್ತೆ ಅಂತ ನಿಮ್ ಮನ್ಸಿಗೆ ಬಂದ್ರೆ ಅವರ ಅಡ್ವೈಸ್ ಕೂಡ ನೀವು ತಗೊಳ್ಬಹುದು. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಎನರ್ಜಿ ನಿಮ್ದು. ನೀವೇನು ನಾನ್ ಟ್ರ್ಯಾಪ್ ಆಗಿದ್ದೀನಿ, ನನ್ಗೆ ಎಲ್ಲೋ ಬಂದ್ ಸಿಗಾಕೋಗ್ಬಿಟ್ಟಿದೀನಿ, ಇದೆಲ್ಲ ನಿಮ್ಮ ಒಂದು ಅಸ್ಯೂಮ್ ಅಷ್ಟೇ. ಆಕ್ಚುಲಿ ಆ ತರ ಇಲ್ಲ. ಯಾರಾದ್ರೂ ಹೆಲ್ಪ್ ತಗೊಳ್ಳಿ, ನಿಮಗ್ ಒಳ್ಳೇದಾಗುತ್ತೆ. ಸೊ ನೆಕ್ಸ್ಟ್ ಕಾರ್ಡ್ ಬಂದ್ಬಿಟ್ಟು 4 ಆಫ್ ಪೆಂಟಿಕಲ್ಸ್ ತೋರಿಸ್ತಾ ಇದೆ. 4 ಆಫ್ ಪೆಂಟಿಕಲ್ಸ್ ಬಂದು ಒಂದು ಮನಿ ರಿಲೇಟೆಡ್ ಕಾರ್ಡ್ ಇದು. ಆಕ್ಚುಲಿ 4 ಆಫ್ ಕಾಯಿನ್ಸ್ ಇಸ್ ಅ ವೆರಿ ಪಾಸಿಟಿವ್ ಕಾರ್ಡ್. ನಿಮಗೆ ಫಿನಾನ್ಷಿಯಲಿ ಒಂಥರ ಸ್ಟೆಬಿಲಿಟಿ ಕೂಡ ಇದೆ. ನಿಮ್ ಫಿನಾನ್ಸ್ ನ ನೀವು ಬ್ಯಾಲೆನ್ಸ್ ಮಾಡ್ಕೊಳ್ತಾ ಇದ್ದೀರಾ. ಆಕ್ಚುಲಿ ನಿಮಗೆ ಸ್ಟೆಬಿಲಿಟಿ ಕೂಡ ಇದೆ ಅಂತ ಅನ್ಸುತ್ತೆ. ಫಿನಾನ್ಷಿಯಲಿ ಅಷ್ಟೊಂದು ಟೈಟ್ ಆಗಿ ಏನು ನಿಮ್ಗೆ ಕಾಣಿಸ್ತಾ ಇಲ್ಲ. ಇನ್ನು ಕೆರಿಯರ್ ಅಂತ ತಗೊಂಡ್ರೆ ಪ್ರಮೋಷನ್ ಎಲ್ಲ, ಲೈಕ್ ಜಾಬ್ ಎಲ್ಲ ಪ್ರಮೋಷನ್ ಆಗೋದು ಅದೆಲ್ಲ ಕಾಣಿಸ್ತಾ ಇದೆ. ಆ, ತುಂಬಾನೇ ಜಾಸ್ತಿ ಹಾರ್ಡ್ ವರ್ಕ್ ಮಾಡ್ತಿದ್ದೀರಾ ಅಂತ ಅನ್ಸುತ್ತೆ ನಿಮ್ ಪ್ಲೇಸ್ ಅಲ್ಲಿ. ನಿಮ್ಗೆ ಅಂದ್ರೆ ನೀವು ಜಾಸ್ತಿ ವರ್ಕ್ ಮಾಡ್ಬಿಟ್ಟು ಮನಿನ ಅರ್ನ್ ಮಾಡ್ಬೇಕು ಅನ್ನೋದು ತುಂಬಾ ಜಾಸ್ತಿ ನಿಮ್ ತಲೆಲಿದೆ ಅಂತ ಅನ್ಸುತ್ತೆ. ಮನಿನೇ ಒಂದು ಐಡೆಂಟಿಟಿ ತರ ನೀವು ಯೂಸ್ ಮಾಡ್ಬೇಕು ಅಂತ ಹೇಳಿ ಅನ್ಕೊಂಡಿದೀರಾ ಅಂತ ಅನ್ಸುತ್ತೆ. ಫಾರ್ ಎಕ್ಸಾಂಪಲ್, ಮನಿ ಇದ್ರೆ ಏನನ್ ಬೇಕಾದ್ರೂ, ಲೈಕ್ ಯಾರ್ ಬೇಕಂದ್ರೂ ರೆಸ್ಪೆಕ್ಟ್ ಕೊಡ್ತಾರೆ, ಎಲ್ಲದನ್ನು ಬೈ ಮಾಡ್ಬೋದು, ಆತರ ಮೋಸ್ಟ್ಲಿ ನಿಮ್ಮ ಮೈಂಡ್ ಅಲ್ಲಿ ಓಡ್ತಾ ಇರ್ಬೋದು. ಮತ್ತೆ ನೀವು ಏನ್ ಗಳಿಸ್ಕೊಂಡಿದ್ದೀರಲ್ಲ ಹಾರ್ಡ್ ವರ್ಕ್ ಮಾಡಿ ಮನಿನ, ಆ ಮನಿನ ನೀವು ಸೇವ್ ಮಾಡ್ಬೇಕಂತ ಕೂಡ ತುಂಬಾ ಯೋಚನೆ ಮಾಡ್ತೀರಾ ಅಂತ ಅನ್ಸುತ್ತೆ. ತುಂಬಾ ಸೆಕ್ಯೂರ್ ಮಾಡ್ಬೇಕು, ಸೇವ್ ಮಾಡ್ಬೇಕು, ತುಂಬಾ ಪ್ಯಾಷನೇಟ್ ಆಗಿ ಇದ್ದೀರಾ ಅಂತ ಅನ್ಸುತ್ತೆ. ಆಮೇಲೆ ತುಂಬಾನೇ ವರ್ಕ್ ಮಾಡ್ತಿರೋದು ಕೂಡ ಇಲ್ಲಿ ಕಾಣಿಸ್ತಾ ಇದೆ. ನಿಮ್ ಫೈನಾನ್ಸ್ ಏನಿದೆ ನೀವು ವರ್ಕ್ ಮಾಡ್ತಿರೋದು, ಅದು ನಿಮ್ಗೆ ಲೈಕ್ ಇಟ್ ವಿಲ್ ಗೋಯಿಂಗ್ ಟು ಬಿ ಗೆಟ್ ಬೆಟರ್ ಅಂತ ಹೇಳ್ತಾರಲ್ಲ, ತುಂಬಾ ಚೆನ್ನಾಗಿ ನಿಮ್ಗೆ ಫಿನಾನ್ಸ್ ಎಲ್ಲ ಬರೋದಿದೆ. ನೀವೇನ್ ಅನ್ಕೊಳ್ತೀರಾ ಅದೆಲ್ಲ ಆಗೋದ್ ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಆ ನಿಮ್ಗೆ ಜಾಸ್ತಿ ಮನಿನ ವೇಸ್ಟ್ ಮಾಡೋದಕ್ಕೆ ಇಷ್ಟನೂ ಇಲ್ಲ ಅಂತ ಅನ್ಸುತ್ತೆ. ತುಂಬಾನೇ ಲೈಕ್ ಸ್ವಲ್ಪ ಮನಿ ಅಂತ ಬಂದ್ರೆ ಸ್ವಲ್ಪ ಪಾಸಿಟಿವ್ ಆಗ್ಬಿಡ್ತೀರಾ ಅಂತ ಅನ್ಸುತ್ತೆ. ನೀವು ಜಾಸ್ತಿ ಖರ್ಚು ಮಾಡಬಾರ್ದು, ವೇಸ್ಟ್ ಮಾಡಬಾರ್ದು, ಆ ತರ ಪರ್ಸನ್. ಒಂದ್ ಸ್ವಲ್ಪ ಮನಿ ಓರಿಯೆಂಟೆಡ್ ಪರ್ಸನ್ ಇರ್ತಾರಲ್ಲ ಆ ತರ. ಅದು ಕೂಡ ಇಲ್ಲಿ ತೋರಿಸ್ತಾ ಇದೆ. ತುಂಬಾ ನಿಮ್ಮ ಗುರಿ ಮುಟ್ಟೋದಕ್ಕೆ, ಗೋಲ್ ರೀಚ್ ಮಾಡೋದಕ್ಕೆ ತುಂಬಾ ಟ್ರೈ ಮಾಡ್ತಿರೋದು ಕಾಣಿಸ್ತಾ ಇದೆ. ನೀವು ಒಂಥರ ಸೆಲ್ಫ್ ಮೇಡ್ ಪರ್ಸನ್ ತರ, ನೀವು ಯಾವ್ದು ಹೆಲ್ಪ್ ತಗೊಂಡೇನೆ ತುಂಬಾನೇ ಕಷ್ಟಪಟ್ಟು ಮನಿ ಮಾಡ್ಬಿಟ್ಟು ಮತ್ತೆ ಅದನ್ನ ನೋಡು ನಾನು ಇಷ್ಟು ದುಡ್ಡು ಮಾಡಿದ್ದೀನಿ ಅಂತ ಹೇಳಿ ತೋರಿಸ್ತಾರೆ ಗೊತ್ತಾ. ಸೊ ಆ ತರ ಒಂದು ಪರ್ಸನ್ ನೀವು. ದುಡಿಯೋದಕ್ಕೂ ರೆಡಿ ಇದ್ದೀರಾ, ನನ್ನ ಹತ್ರ ಇಷ್ಟು ಇದೆ ಅಂತ ತೋರ್ಸೋದಕ್ಕೂ ಕೂಡ ನೀವು ರೆಡಿ ಇದ್ದೀರಾ. ಆ ತರ ಒಂದು ಪರ್ಸನ್. ತುಂಬಾ ಅಂದ್ರೆ ತುಂಬಾ ಹಾರ್ಡ್ ವರ್ಕಿಂಗ್ ಕೂಡ ಮಾಡ್ತೀರಾ ಅಂತ ಅನ್ಸುತ್ತೆ. ಮತ್ತೆ ನಿಮ್ಗೆ ಮನಿ ಅಂತ ಬಂದ್ರೆ ನೀವು ಲೈಕ್ ಕೆಲಸ ಮಾಡೋದಕ್ಕೆ ನೀವೇನು ಹಿಂದೇಟ್ ಹಾಕಲ್ಲ. ನಿಮಗೆ ಏನು ಗಿಲ್ಟಿ ಫೀಲಿಂಗ್ ಕೂಡ ಕಾಣಿಸಲ್ಲ. ನೀವು ಡಿಸ್ಪ್ಲೇ ಮಾಡೋದಕ್ಕೂ ರೆಡಿ ಇದ್ದೀರಾ. ಅಂದ್ರೆ ಮನಿ ನನ್ನ ಹತ್ರ ಇದೆ, ನಾನು ಇಷ್ಟು ಹಾರ್ಡ್ ವರ್ಕ್ ಮಾಡಿ ಇಷ್ಟು ದುಡ್ಡು ಗಳಿಸಿದೀನಿ ಅಂತ ನೀವು ತೋರ್ಸೋದಕ್ಕೂ ಕೂಡ ನೀವೇನು ಇಂಜರಿ ಅಲ್ಲ. ನೀವು ಅದನ್ನ ತೋರಿಸ್ತೀರಾ. ಅಂದ್ರೆ ಲೈಕ್ ನಿಮ್ಗೆ ತುಂಬಾ ಪ್ರೌಡ್ ಫೀಲ್ ಕೂಡ ಆಗುತ್ತೆ ನಿಮ್ಮ ಹತ್ರ ಎಷ್ಟಿದೆ ಅಂತ ತೋರ್ಸೋದಕ್ಕೆ, ಅಥವಾ ಇದು ನಾನು ಗಳಿಸಿದೀನಿ ಅಂತ ಹೇಳ್ಕೊಳ್ಳೋದಕ್ಕೆ ನಿಮ್ಗೆ ತುಂಬಾನೇ ಹೆಮ್ಮೆ ಕೂಡ ಆಗುತ್ತೆ ಅಂತ ಅನ್ಸುತ್ತೆ. ಸೊ ಆ ಒಂದು ಎನರ್ಜಿ ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಸೊ ಇದೊಂದು ಮನಿ ರಿಲೇಟೆಡ್. ನಿಮ್ಗೆ ಲೈಕ್ ಜಾಬ್ ಇಂದ ಸ್ವಲ್ಪ ತೋರಿಸ್ತಾ ಇದೆ, ತುಂಬಾ ಹಾರ್ಡ್ ವರ್ಕ್ ಮಾಡ್ತೀರಾ ಅಂತ ಹೇಳಿ. ನೀವು ರೆಡಿ ಟು ವರ್ಕ್. ನಿಮ್ಗೆ ಲೈಕ್ ಮನಿ ಸ್ಟೆಬಿಲಿಟಿ ಮಾಡೋದಕ್ಕೆ ನೀವು ವರ್ಕ್ ಮಾಡೋದಕ್ಕೆ ಕೂಡ ರೆಡಿ ಆಗಿದ್ದೀರಾ, ಅದು ಕೂಡ ಇಲ್ಲಿ ತೋರಿಸ್ತಾ ಇದೆ. ಸೊ ಥರ್ಡ್ ಕಾರ್ಡ್ ಬಂದ್ಬಿಟ್ಟು ಜಡ್ಜ್ಮೆಂಟ್ ತೋರಿಸ್ತಾ ಇದೆ. ಸೊ ಜಡ್ಜ್ಮೆಂಟ್ ಯಾವ ತರ ಅಂದ್ರೆ, ನಿಮ್ಮ ಜೀವನದಲ್ಲಿ ಇವಾಗ ಅಟ್ ಪ್ರೆಸೆಂಟ್ ನೀವೇನಾದ್ರೂ ಅನ್ಕೊಳ್ತಿದ್ರೆ ಅದು ಸ್ವಲ್ಪ ಡಿಲೇ ಆಗ್ತಿರ್ಬೋದು. ಮೇ ಬಿ ನಿಮ್ಗೆ ಟ್ರಾವೆಲ್ ಮಾಡೋದಕ್ಕೆ ಇಷ್ಟ ಅಂತ ಅನ್ಸುತ್ತೆ, ಬಟ್ ಆದ್ರೆ ಡಿಲೇ ಆಗ್ತಾ ಇದೆ. ಯಾವುದೋ ಒಂದು ರೀಸನ್ಗೆ ಡಿಲೇ ಆಗ್ತಿರ್ಬೋದು. ಅಥವಾ ನೀವು ಪ್ರಮೋಷನ್ ನೋಡ್ತಾ ಇದ್ದೀರಾ ಅಂತ ಅನ್ಸುತ್ತೆ ವರ್ಕ್ ಪ್ಲೇಸ್ ಅಲ್ಲಿ, ಅಥವಾ ಜಾಬ್ ಚೇಂಜಿಂಗ್ ನೋಡ್ತಿರ್ಬೋದು, ಬೇರೆ ಪ್ಲೇಸ್ಗಳಿಗೆ ಹೋಗಿ ಸೆಟಲ್ ಆಗೋದು ನೋಡ್ತಿರ್ಬೋದು, ಅಥವಾ ಫಿನಾನ್ಷಿಯಲಿ ಯಾಕೆ ಜಾಸ್ತಿ ಗ್ರೋತ್ ಆಗ್ತಿಲ್ಲ ಅಂತ ಹೇಳಿ ನೋಡ್ತಾ ಇರ್ಬೋದು. ಸೊ ಇದೆಲ್ಲ ಸ್ವಲ್ಪ ಡಿಲೇ ಆಗ್ತಾ ಇದೆ. ಬಿಕಾಸ್ ಡಿಲೇ ಯಾಕೆ ಆಗ್ತಿದೆ ಅಂತ ಹೇಳಿದ್ರೆ, ಇದು ಬಂದು ನಿಮ್ಗೆ ಯೂನಿವರ್ಸ್ ಡಿಲೇ ಮಾಡ್ತಿರೋದು. ಅಂದ್ರೆ ಲೈಕ್ ದೇವ್ರ ಕಡೆಯಿಂದನೇ ಡಿಲೇ ಆಗ್ತಿದೆ. ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಹೇಳ್ತಾರೆ ಗೊತ್ತಾ. ನಿಧಾನವಾಗಾದ್ರೂ ಪ್ರಧಾನವಾಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಆ ತರ ಒಂದು ಎನರ್ಜಿ ತೋರಿಸ್ತಾ ಇದೆ. ಡಿಲೇ ಅಷ್ಟೇ ಆಗುತ್ತೆ ನಿಮ್ಗೆ.
ಡಿನೇ ಏನಾಗಲ್ಲ, ಅಂದ್ರೆ ಸ್ವಲ್ಪ ಲೇಟಾಗಿ ಆಗ್ಬೋದು. ಆದ್ರೆ ಆ ಕೆಲಸ ನೀವೇನ್ ಅನ್ಕೊಳ್ತೀರಾ, ವೆದರ್ ಇಟ್ ಈಸ್ ರಿಲೇಟೆಡ್ ಟು ಮನಿ, ಪ್ರಾಪರ್ಟಿ, ಬಿಸ್ನೆಸ್, ನಿಮಗೆ ಯಾವುದೇ ಒಂದು ಫೀಲ್ಡ್ ಅಲ್ಲಿ ಇರ್ಬೋದು, ನನಗೆ ಗ್ರೋತ್ ಕಾಣಿಸ್ತಾ ಇಲ್ಲ, ನಾನು ಸ್ಟಕ್ ಆಗಿದ್ದೀನಿ, ನನಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ, ನನ್ನ ಕೈಗೆಲ್ಲ ಬಟ್ಟೆ ಕಟ್ಬಿಟ್ಟಿದ್ದಾರೆ, ಕಣ್ಣಿಗೆಲ್ಲ ಯಾರೋ ಬಟ್ಟೆ ಕಟ್ಬಿಟ್ಟಿದ್ದಾರೆ, ನನ್ನ ಅಕ್ಕಪಕ್ಕದಲ್ಲಿ ಏನಾಗ್ತಿದೆ ಏನು ನೋಡಕ್ ಆಗ್ತಿಲ್ಲ, ಇದೆಲ್ಲ ನಿಮಗೆ ಏನೇನ್ ಅನ್ನಿಸ್ತಿದೆಯಲ್ಲ ಅದೆಲ್ಲದು ಕೂಡ ನಿಮಗೆ ಅಟ್ ಪ್ರೆಸೆಂಟ್ ಸಿಚುವೇಶನ್ ಅಷ್ಟೇ. ನೀವೇನ್ ಥಿಂಕ್ ಮಾಡ್ತಿದ್ದೀರಾ, ನೀವೇನ್ ಅಸ್ಯೂಮ್ ಮಾಡ್ಕೊಳ್ತಿದ್ದೀರಾ, ಅದು ಜಸ್ಟ್ ಟೆಂಪ್ರವರಿ ಅಷ್ಟೇ, ನಿಮ್ಮ ಮನಸ್ಸಲ್ಲಿ ಓಡ್ತಿರೋ ಭಾವನೆಗಳು. ಆಕ್ಚುಲಿ ಇನ್ ರಿಯಾಲಿಟಿ ಪ್ರಾಕ್ಟಿಕಲ್ ಆಗಿ ನೀವು ನೋಡಿದ್ರೆ ಅದೆಲ್ಲ ಏನೂ ಆಗ್ತಾನೆ ಇಲ್ಲ. ನಿಮ್ ಕೈನ ಬಿಡಿಸ್ಕೊಳ್ಳೋ ಅಂತ ಶಕ್ತಿ ಇದೆ ನಿಮಗೆ, ನಿಮ್ ಕಣ್ಣಿಗೆ ಕಟ್ಟಿರುವಂತ ಬಟ್ಟೆನ ತೆಗೆದ್ಬಿಟ್ಟು ಸುತ್ತಮುತ್ತ ಏನಾಗ್ತಿದೆ ರಿಯಲ್ ಆಗಿ ಅಂತ ನೋಡುವಂತ ಶಕ್ತಿ ಇದೆ. ಆ ಒಂದು ಸಿಚುವೇಶನ್ ಹ್ಯಾಂಡಲ್ ಮಾಡುವಂತ ಶಕ್ತಿ ಇದೆ ನಿಮಗೆ. ಮತ್ತೆ ಹಾರ್ಡ್ ವರ್ಕ್ ಮಾಡ್ತಿದ್ದೀರಾ, ಮನಿನ ಅರ್ನ್ ಮಾಡ್ತಿದ್ದೀರಾ, ಮತ್ತೆ ಜಾಬ್ ಕೂಡ ತುಂಬಾ ಚೆನ್ನಾಗಿ, ಅಂದ್ರೆ ಹಾರ್ಡ್ ವರ್ಕ್ ಮಾಡ್ಬಿಟ್ಟು ದುಡ್ಡನ್ನ ಗಳಿಸೋದಕ್ಕೆ ತುಂಬಾ ಟ್ರೈ ಮಾಡ್ತಿದ್ದೀರಾ. ಆ ಗಳಿಸಿರೋ ಅಂತ ದುಡ್ಡನ್ನ ನೀವು ಲೈಕ್ ನಾನು ತೋರಿಸ್ತೀನಿ, ನನ್ನ ಹತ್ರ ಎಷ್ಟು ಆಸ್ತಿ ಇದೆ, ನನಗೇನು ಪ್ರಾಬ್ಲಮ್ ಇಲ್ಲ ತೋರ್ಸೋದ್ರಲ್ಲಿ, ಇದು ನನಗೆ ಹೆಮ್ಮೆ ಇರುವಂತ ವಿಷಯ, ನಾನು ಕಷ್ಟಪಟ್ಟು ಗಳಿಸಿರೋ ಅಂತ ದುಡ್ಡಿದು, ಇದೆಲ್ಲ ಮಾಡೋದಕ್ಕೆ ನೀವು ರೆಡಿ ಇದ್ದೀರಾ. ಬಟ್ ಅಟ್ ಪ್ರೆಸೆಂಟ್ ಏನಾಗ್ತಿದೆ ಅಂತ ಹೇಳಿದ್ರೆ, ನೀವೇನೇ ಒಂದ್ ಕೆಲ್ಸಕ್ಕೆ ಕೈ ಹಾಕಿದ್ರು ಅದು ಸ್ವಲ್ಪ ನಿಮ್ಗೆ ಡಿಲೇ ಆಗ್ತಿರ್ಬೋದು. ಡಿಲೇ ಅಂತ ನಿಮ್ಗೆ ಅನಿಸ್ತಾ ಇರ್ಬೋದು, ಮೇ ಬಿ ಲೈಕ್ ನೀವು ಒಂದ್ ತಿಂಗಳಿಗೆ ಆಗ್ಬಿಡುತ್ತೆ ಅಂತ ಅನ್ಕೊಂಡಿರ್ತೀರ, ಒಂದ್ 5 ತಿಂಗಳು 6 ತಿಂಗಳು ಆದ್ರೂ ಆ ಕೆಲಸ ಇನ್ನೂ ಪ್ರೋಸೆಸ್ ಅಲ್ಲೇ ಇರುತ್ತೆ. ಆಗ್ತಿದೆ ಅಂತ ಹೇಳ್ತಾ ಇರ್ತಾರೆ. ಯಾರಿಗಾದ್ರೂ ಕೇಳಿದ್ರೆ ಏನಾದ್ರೂ ಅಪ್ಡೇಟ್ಸ್ ಕೊಡಿ ಅಂದ್ರೆ ಸ್ಟಿಲ್ ಇನ್ ಪ್ರೋಗ್ರೆಸ್, ಅಂದ್ರೆ ಹೋಗ್ತಾ ಇದೆ, ಇನ್ನು ಹೇಳ್ತೀವಿ ಅಂತ ಹೇಳ್ತಿರ್ಬೋದು. ಸೊ ಈ ತರ ಒಂದು ಸಿಚುವೇಶನ್ ಅಲ್ಲಿ ನೀವು ಸ್ಟಕ್ ಆಗಿದ್ದೀರಾ ಅಂತ ಅನ್ಸುತ್ತೆ. ಇದು ಬರೀ ತಾತ್ಕಾಲಿಕ ಅಷ್ಟೇ, ಇದು ಏನ್ ಫೈನಲೈಸ್ ಅಲ್ಲ, ನಿಮಗೆ ಫೈನಲ್ ರಿಸಲ್ಟ್ ಆಗೇ ಆಗುತ್ತೆ. ಅಂದ್ರೆ ನೀವೇನ್ ಅನ್ಕೊಂಡಿದ್ದೀರಾ ಅದು ಆಗೇ ಆಗುತ್ತೆ. ವೆದರ್ ಇಟ್ ಈಸ್ ರಿಲೇಶನ್ಶಿಪ್ ಇರ್ಬೋದು, ಮನಿ ಇರ್ಬೋದು, ಜಾಬ್ ಇರ್ಬೋದು, ಕೆರಿಯರ್ ಚೇಂಜ್ ಇರ್ಬೋದು, ಬಿಸ್ನೆಸ್ ಇರ್ಬೋದು, ಇನ್ವೆಸ್ಟ್ಮೆಂಟ್ ಇರ್ಬೋದು, ಏನೇ ಇರ್ಬೋದು, ನಿಮಗೆ ಏನಾದ್ರೂ ಆದ್ರೆ ಅದು ಪಾಸಿಟಿವ್ ಆಗಿ ಆಗುತ್ತೆ. ಸೊ ಪಾಸಿಟಿವ್ ಆಗಿ ಆಗುತ್ತೆ, ಸ್ವಲ್ಪ ತಾಳ್ಮೆ ಇರ್ಲಿ, ಸ್ವಲ್ಪ ವೇಟ್ ಮಾಡಿ. ತಾಳಿದವನು ಬಾಳಿಯನು ಅಂತ ಹೇಳ್ತಾರಲ್ಲ, ಆಗ ಅದೇ ಮಾತನ್ನ ಇಲ್ಲಿ ನಾವು ಅಪ್ಲೈ ಮಾಡ್ಕೊಳ್ಬಹುದು. ಮತ್ತೆ ಇನ್ ಕೇಸ್ ಏನಾದ್ರು ಲೀಗಲಿ ರಿಲೇಟೆಡ್ ಪೇಪರ್ ಇಶ್ಯೂಸ್, ಮತ್ತೆ ಜಾಬ್ ಕಾಂಟ್ರಾಕ್ಟ್, ಆಮೇಲೆ ಕಾನೂನಾತ್ಮಕವಾಗಿ ಏನಾದ್ರು ಅಂದ್ರೆ ಲೈಕ್ ಪೇಪರ್ ವರ್ಕ್ಸ್ ಎಲ್ಲ ಇತ್ತು, ನೀವೇನಾದ್ರೂ ಟ್ಯಾಕ್ಸ್ ಎಲ್ಲ ಏನಾದ್ರು ಕಟ್ಟಿಲ್ಲ, ಅಥವಾ ಏನಾದ್ರು ರಿನಿವಲ್ ಎಲ್ಲ ಮಾಡ್ಕೊಂಡಿಲ್ಲ ಅಂದ್ರೆ ಅದನ್ನು ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ಬಿಕಾಸ್ ಜಸ್ಟಿಸ್ ಅಂತ ಬಂದಾಗ ನಮ್ಗೆ ಮೋರ್ ಓವರ್ ಈ ಲೀಗಲ್ ಪೇಪರ್ಸ್ ಇರ್ತವಲ್ಲ, ಆ ಒಂದು ಇದು ಕೂಡ ತೋರಿಸ್ತಾ ಇರುತ್ತೆ. ಸೊ ಇಲ್ಲಿ ನಾನು ಅಟ್ ಪ್ರೆಸೆಂಟ್ ನಿಮ್ ಸಿಚುವೇಶನ್ ಏನಂತ ರೀಡಿಂಗ್ ಮಾಡ್ತಿರೋದ್ರಿಂದ ಸದ್ಯಕ್ಕೆ ನಿಮ್ಮ ಜೀವನದಲ್ಲಿ ಏನೇನ್ ಆಗ್ತಿದೆ ಅದು ಸ್ವಲ್ಪ ಡಿಲೇ ಆಗ್ತಾ ಇದೆ. ಬಟ್ ಡೆಫಿನೆಟ್ಲಿ ಅದು ಡಿಲೇ ಅಂತೂ ಆಗಲ್ಲ, ಡಿಲೇ ಅಷ್ಟೇ ಆಗುತ್ತೆ, ಡಿಲೇ ಅಂತೂ ಆಗಲ್ಲ. ಜಸ್ಟಿಸ್ ಟು ಬಿ ಸರ್ವ್ಡ್ ಅಂತ ಹೇಳ್ತಾರೆ ಗೊತ್ತಾ, ನ್ಯಾಯ ಯಾವತ್ತಿದ್ರು ನ್ಯಾಯ ಅದ್ರ ಪರವಾಗಿನೇ ಆಗದು ಅಂತ ಹೇಳಿ. ಸೊ ಆ ತರ ನಿಮ್ಗೆ ಏನಾಗ್ಬೇಕಿತ್ತು, ನಿಮ್ ಡೆಸ್ಟಿನಿಲಿ ಏನಿದೆ ಅದು ಹಾಗೆ ಆಗುತ್ತೆ, ಪಾಸಿಟಿವ್ ಆಗಿ ಆಗುತ್ತೆ, ಸ್ವಲ್ಪ ನಿಧಾನವಾಗಿ ಆಗುತ್ತೆ ಅಂತ ಹೇಳಿ ಇಲ್ಲಿ ತೋರಿಸ್ತಾ ಇದೆ. ಸೊ ನೆಕ್ಸ್ಟ್ ಕಾರ್ಡು, 4th ಕಾರ್ಡ್ ಬಂದ್ಬಿಟ್ಟು ದ ಟವರ್ ತೋರಿಸ್ತಾ ಇದೆ. ಟವರ್ ಇಲ್ಲಿ ನಾನು ನೆಗೆಟಿವ್ ಕಾರ್ಡ್ ಅಂತ ಹೇಳಕ್ಕಾಗಲ್ಲ. ಟವರ್ ಬಂದು ಯಾವಾಗ್ಲೂ ನೆಗೆಟಿವ್ ಸೈಡ್ನೇ ತೋರ್ಸಲ್ಲ. ಏನೋ ನಿಮ್ ಜೀವನದಲ್ಲಿ ಒಂದು ಎಂಡ್ ಆಗುವಂತದ್ದಿದೆ. ಮೇ ಬಿ ನೀವೇನಾದ್ರೂ ನ್ಯೂ ಬಿಗಿನಿಂಗ್ಸ್ ಕೂಡ ಅದರಿಂದ ಶುರು ಮಾಡ್ಬೋದು. ಸಮಥಿಂಗ್ ಇಸ್ ಕಮಿಂಗ್ ಟು ಎಂಡ್ ಅಪ್ ಅಂತ ಹೇಳ್ತಾರೆ ಗೊತ್ತಾ, ಏನೋ ಒಂದು ಇವೆಂಟ್ ಇರ್ಬೋದು, ಯಾವುದೋ ಒಂದು ಏನೋ ಒಂದು ನಿಮಗೆ ಇಷ್ಟು ದಿನ ಏನು ತುಂಬಾನೇ ಕಷ್ಟ ಆಗ್ತಿತ್ತು ಅದನ್ನ ಇಟ್ಕೊಳ್ಳೋದಕ್ಕೆ. ಸೊ ಆ ಒಂದು ಸಿಚುವೇಶನ್ ಇವಾಗ ಎಂಡಪ್ ಆಗುವಂತ ಮೂಮೆಂಟ್ಗೆ ಬಂದಿದೆ. ಸೊ ಇದು ಎಂಡಪ್ ಆದ್ರೆ ನಿಮಗೆ ಸ್ವಲ್ಪ ಕಷ್ಟ ಆಗ್ಬೋದು, ಸಡನ್ ಆಗಿ ಶಾಕ್ ಅನ್ಸ್ಬೋದು, ಏನಪ್ಪಾ ಹಿಂಗಾಯ್ತಲ್ಲ ಅಂತ ಕೂಡ ನೀವು ಅನ್ಕೊಳ್ಬಹುದು. ನೀವು ಎಕ್ಸ್ಪೆಕ್ಟೇ ಮಾಡಿರಲ್ಲ ಆ ತರ ಸಡನ್ ಆಗಿ ಒಂದು ಗಾಳಿ, ದೊಡ್ಡ ಗಾಳಿ, ಬಿದ್ಗಾಳಿ ಬಂದ್ಬಿಟ್ರೆ ಯಾವ ತರ ನಾವು ಶಾಕ್ ಆಗ್ತೀವಲ್ಲ, ಏನು ಇಷ್ಟು ತಣ್ಣಗಿತ್ತಲ್ವಾ ವೆದರು, ಇಷ್ಟು ಅಂದ್ರೆ ಲೈಕ್ ಇಷ್ಟು ಕಾಮ್ ಆಗಿತ್ತಲ್ಲ ವೆದರು, ಸಡನ್ ಆಗಿ ಬಿದ್ಗಾಳಿ ಹೆಂಗ್ ಬಂದ್ಬಿಡ್ತು, ಇಷ್ಟೊಂದು ಧೂಳ್ ತಗೊಂಡ್ಬಂದ್ಬಿಡ್ತಲ್ಲ, ಮರಗಳೆಲ್ಲ ಬ್ರೇಕ್ ಆಗಿದೆ ನೋಡಿ, ಆ ತರ ಫೀಲಿಂಗ್ ಬರುತ್ತೆ ಗೊತ್ತಾ, ರೆಂಬೆ ಕೊಂಬೆಗಳೆಲ್ಲ ಬಿದ್ಬಿಟ್ಟಿದೆ ನೋಡಿ ಅಂತ ಹೇಳಿ. ಸೊ ಆ ತರ ಒಂದ್ ಸ್ವಲ್ಪ ನಿಮ್ಗೆ ಏನಾದ್ರೂ ಒಂದು ಆಗುವಂತದಂದ್ರೆ ಲೈಕ್ ಸಡನ್ ಆಗಿ ನಿಮ್ಗೆ ಗೊತ್ತಿರಲ್ಲ, ಅದು ಎಕ್ಸ್ಪೆಕ್ಟೇ ಮಾಡಿರಲ್ಲ, ಆ ತರ ಒಂದು ಸಿಚುವೇಶನ್, ಆ ತರ ಒಂದು ಸಂದರ್ಭ ಆಗತ್ತೆ ಅಂತ ಅನ್ಸುತ್ತೆ ನಿಮ್ ಜೀವನದಲ್ಲಿ. ಬಟ್ ಆದ್ರೆ ಟ್ರಸ್ಟ್ ಮೀ, ಅದು ಆದ್ರೂ ಕೂಡ ನಿಮಗೆ ಒಂದು ಒಳ್ಳೆ ಬಿಗಿನಿಂಗ್ ಆಗತ್ತೆ. ಅದೇನಾದ್ರೂ ಮುಗಿದ್ರೂ ಕೂಡ ಅದ್ರಿಂದ ನಿಮಗೆ ಒಳ್ಳೆ ಬಿಗಿನಿಂಗ್ ಆಗುತ್ತೆ,
ನ್ಯೂ ಬಿಗಿನಿಂಗ್ ತೋರಿಸ್ತಾ ಇದೆ ಇಲ್ಲಿ. ಸೊ ನೀವೇನು ಜಾಸ್ತಿ ವರಿ ಮಾಡ್ಕೊಳ್ಳೋದು ಬೇಡ. ಯಾಕೆಂದ್ರೆ ಏನಾದ್ರೂ ಒಂದು ಎಂಡ್ ಅಪ್ ಆದ್ರೆ ಅಲ್ಲಿ ಒಂದು ಹೊಸ ಸ್ಟಾರ್ಟಿಂಗ್ ಅಂತೂ ಇದ್ದೇ ಇರುತ್ತೆ. ಆ ಡೆಫಿನೆಟ್ಲಿ ನಿಮಗೆ ಈ ಒಂದು ಎಂಡ್ ಅಪ್ ಆಗುತ್ತಲ್ಲ ಅದು ಸ್ವಲ್ಪ ಶಾಕಿಂಗ್ ಕೂಡ ಅನ್ನಿಸ್ಬೋದು. ಆದ್ರೆ ಟ್ರಸ್ಟ್ ಮೀ, ನೀವು ಒಂದು ಹೊಸ ಬಿಗಿನಿಂಗ್ ನ ಶುರು ಮಾಡ್ತೀರಾ ಇದರಿಂದ. ಆಮೇಲೆ ಇನ್ನೊಂದೇನಂತ ಹೇಳಿದ್ರೆ ನಿಮಗೆ ಸ್ವಲ್ಪ ಟೈಮ್ ತಗೊಳ್ಬಹುದು ಆ ಒಂದು ಶಾಕಿಂಗ್ ಇಂದ ಹೊರಗಡೆ ಬರಕ್ಕೆ. ಏನಪ್ಪಾ ಈ ತರ ಆಗೋಯ್ತಲ್ಲ, ನಾ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಅಂತ ಹೇಳಿ ಸ್ವಲ್ಪ ದಿನ ನೀವು ಅದ್ರ ವಿಚಾರವಾಗಿ ಥಿಂಕ್ ಮಾಡ್ತೀರಾ ಅಂತ ಅನ್ಸುತ್ತೆ. ಅದನ್ನ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ನಿಮ್ಗೆ ಸ್ವಲ್ಪ ಟೈಮ್ಗಳು ಬೇಕಾಗುತ್ತೆ. ಸೊ ಅದಾದ್ಮೇಲೆ ನಿಮಗೆ ನಿಮ್ಮ ಒಂದು ಕಂಫರ್ಟ್ ಝೋನಿಗೆ ಬರಕ್ಕೆ ಮತ್ತೆ ನ್ಯೂ ಸ್ಟಾರ್ಟಿಂಗ್ ಮಾಡೋದಕ್ಕೆ, ನ್ಯೂ ಬಿಗಿನಿಂಗ್ ಮಾಡೋದಕ್ಕೆ ಸ್ವಲ್ಪ ಟೈಮು ಕಾಣಿಸುತ್ತೆ. ಸ್ವಲ್ಪ ಸಫರ್ ಮಾಡ್ತೀರಾ ಅಂತ ಅನ್ಸುತ್ತೆ. ಛೇ, ನಾನು ಹಿಂಗ್ ಅನ್ಕೊಂಡೇ ಇರ್ಲಿಲ್ವಲ್ಲ, ಹಿಂಗಾಗೋಯ್ತಲ್ಲ ಅಂತ ಹೇಳಿ ಸ್ವಲ್ಪ ಲೈಟ್ ಆಗಿ ಸಫರ್ ಮಾಡ್ತೀರಾ. ಬಟ್ ಆದ್ರೆ ಟ್ರಸ್ಟ್ ಮೀ, ನಿಮ್ಮ ಒಂದು ಏನಂತ ಹೇಳ್ತಾರಲ್ಲ, ಆ ಶಕ್ತಿ, ನಿಮ್ಮ ಒಂದು ಮನೋಶಕ್ತಿ ಅಂತ ಏನಿದೆ, ನಿಮ್ಮ ಒಂದು ಇನ್ನರ್ ಪವರ್ ಏನಿದೆ, ಅದು ಡೆಫಿನೆಟ್ಲಿ ನಿಮ್ಗೆ ಕಮ್ ಬ್ಯಾಕ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಬಿಕಾಸ್ ಆಲ್ರೆಡಿ ನೀವು ತುಂಬಾ ಹಾರ್ಡ್ ವರ್ಕಿಂಗ್ ಇದ್ದೀರಾ. ನಿಮ್ ಕೈಯಲ್ಲಿ ಆಗದೆ ಇರೋಂಥದ್ದು ಏನೂ ಇಲ್ಲ ಇಲ್ಲಿ. 8 ಆಫ್ ಸೋರ್ಸ್ ಕೂಡ ಒಂದು ಪಾಸಿಬಿಲಿಟಿನೇ ಹೇಳ್ತಾ ಇದೆ. ಲೈಕ್ ನಿಮ್ ಕೈಯಲ್ಲಿ ಹಾಗೆ ಆಗುತ್ತೆ, ಜಸ್ಟ್ ನೀವು ಇದನ್ನೆಲ್ಲ ಅಸ್ಯೂಮ್ ಮಾಡ್ತಿದ್ದೀರಾ ಅಂತ ಹೇಳಿ. ನಿಮ್ಮ ಲೈಫ್ ಅಲ್ಲಿ ಏನೇ ಒಂದು ಸಿಚುವೇಶನ್ ಆದ್ರೂ, ಏನೇ ಒಂದು ಶಾಕಿಂಗ್ ನ್ಯೂಸ್ ಅಂದ್ರೆ ಲೈಕ್ ಒಂದ್ ಘಟನೆಗಳು ನಡೆದ್ರು ಕೂಡ, ಅನ್ಎಕ್ಸ್ಪೆಕ್ಟೆಡ್ ಘಟನೆಗಳಂತ ಹೇಳ್ಬೋದು, ಅದ್ರಿಂದ ಹೊರಗಡೆ ಬಂದ್ಬಿಟ್ಟು ನಿಮ್ಮನ್ನ ನೀವು ರೀಬಿಲ್ಡ್ ಮಾಡ್ಕೊಳ್ಳೋದಕ್ಕೆ, ಹೊಸ ಬಿಗಿನಿಂಗ್ ಮಾಡ್ಕೊಳ್ಳೋದಕ್ಕೆ, ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಮಾಡೋದಕ್ಕೆ ನೀವು ಡೆಫಿನೆಟ್ಲಿ ನಿಮ್ ಕೈಯಲ್ಲಿ ಆಗುತ್ತೆ. ನಿಮ್ ಕೈಯಲ್ಲಿ ಆಗದೆ ಇರುವಂತದ್ದು ಏನೂ ಇಲ್ಲ. ಬಿಕಾಸ್ ನೀವು ಆಲ್ರೆಡಿ ನೀವು ಕೆಪಬಲ್ ಇದ್ದೀರಾ. ನಾನು ಫಸ್ಟ್ ಕಾರ್ಡ್ ಅಲ್ಲೇ ಇದೆ ಹೇಳಿದೀನಿ, ನಿಮ್ಗೆ ಕೆಪಬಲ್ ಇದ್ದೀರಾ. ಅಂಡ್ ಆಲ್ಸೋ ಸೆಕೆಂಡ್ ಕಾರ್ಡ್ ಅಲ್ಲಿ ನೀವು ಮನಿ ಓರಿಯೆಂಟೆಡ್, ತುಂಬಾನೇ ಮನಿಗೋಸ್ಕರ ವರ್ಕ್ ಮಾಡೋದಕ್ಕೆ, ಸ್ಯಾಕ್ರಿಫೈಸ್ ಮಾಡೋದಕ್ಕೆ, ನಿಮ್ಮ ಟೈಮ್ ನ ತುಂಬಾ ಮನಿ ಆನ್ ಮಾಡೋದಕ್ಕೆ ನೀವು ನಿಮ್ಮನ್ನ ತುಂಬಾನೇ ಜಾಸ್ತಿ ಹಾರ್ಡ್ ವರ್ಕ್ ಮಾಡ್ತಿರೋದು, ಅಥವಾ ನಿಮ್ಮನ್ನ ನೀವು ಸ್ಯಾಕ್ರಿಫೈಸ್ ಮಾಡಿರೋದು, ನಿಮ್ಮ ಟೈಮನ್ನ ಮನಿಗೋಸ್ಕರ ಸ್ಯಾಕ್ರಿಫೈಸ್ ಮಾಡಿರೋದು, ಮನಿ ಸ್ಟೆಬಿಲಿಟಿ ನಿಮ್ ಲೈಫ್ ಅಲ್ಲಿ ಬೇಕು ಅಂತ ಹೇಳಿ ನೀವು ಕಷ್ಟಪಡ್ತಿರೋದು, ಇದು ಎಲ್ಲಾನು ಕೂಡ ಕಾಣಿಸ್ತಾ ಇದೆ. ಸೊ ಹಂಗಾಗಿ ನೀವು ಒಬ್ಬ ಸ್ಟ್ರಾಂಗ್ ಪರ್ಸನ್, ಸ್ಟ್ರಾಂಗ್ ಇಂಟ್ಯೂಷನ್ ಇರುವಂತ ಪರ್ಸನ್, ಸ್ಟ್ರಾಂಗ್ ಇನ್ನರ್ ಪವರ್ ಇರುವಂತ ಪರ್ಸನ್, ಮತ್ತೆ ಒಂದು ನಂಬಿಕೆ ಅಂತಾರೆ ಗೊತ್ತಾ, ನಿಮ್ಮಲ್ಲಿ ಜಾಸ್ತಿ ನಂಬಿಕೆ ಇರ್ಬೋದು ಸ್ಪಿರಿಚುಲಿ, ಅದೆಲ್ಲ ಇಲ್ಲಿ ಕಾಣಿಸ್ತಾ ಇದೆ. ಡೆಫಿನೆಟ್ಲಿ ನೀವು ಒಂದು ನ್ಯೂ ಬಿಗಿನಿಂಗ್ ಮಾಡೇ ಮಾಡ್ತೀರಾ. ಇನ್ನು 5th ಕಾರ್ಡ್ ಬಂದ್ಬಿಟ್ಟು ವೀಲ್ ಆಫ್ ಫಾರ್ಚೂನ್ ಬಂದಿದೆ ಗೈಸ್. ಟ್ರಸ್ಟ್ ಮೀ, ನಿಮ್ಮ ಜೀವನದಲ್ಲಿ ಇವಾಗ ತಾನೇ ನಾನು ಟವರ್ ಕಾರ್ಡ್ ಹೇಳಿದ್ನಲ್ವಾ, ಸೊ ಸಡನ್ ಆಗಿ ಏನಾದ್ರೂ ಆಗ್ಬೋದು, ಅದರಿಂದ ನಿಮಗೆ ಸ್ವಲ್ಪ ಶಾಕ್ ಕೂಡ ಆಗ್ಬೋದು, ಅದರಿಂದ ಹೊರಗಡೆ ಬರಕ್ಕೆ ಸ್ವಲ್ಪ ಟೈಮ್ ಕೂಡ ಹಿಡಿಬಹುದು ನಿಮಗೆ ಅಂತ ಹೇಳಿ. ಡೆಫಿನೆಟ್ಲಿ 5th ಕಾರ್ಡ್ ವೀಲ್ ಆಫ್ ಫಾರ್ಚೂನ್ ಬಂದಿದೆ. ಇಟ್ಸ್ ಎ ವೆರಿ 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 ಗುಡ್ ಕಾರ್ಡ್ ಗೈಸ್. ತುಂಬಾ ಪಾಸಿಟಿವ್ ಕಾರ್ಡ್. ನಿಮ್ ಜೀವನದಲ್ಲಿ ಎಂತದೇ ಒಂದು ಸಿಚುವೇಶನ್ ಬಂದ್ರೂ ಕೂಡ ನಿಮಗೆ ಒಳ್ಳೇದಾಗುತ್ತೆ. ನಿಮಗೆ ದೇವರ, ಯೂನಿವರ್ಸ್ ನ, ಏಂಜಲ್ಸ್, ಮತ್ತೆ ನೀವು ಯಾವ ದೇವ್ರನ್ನ ಇಷ್ಟಪಡ್ತೀರಾ, ನಿಮ್ಗೆ ಯಾವ ದೇವರಲ್ಲಿ ತುಂಬಾ ನಂಬಿಕೆ ಇದೆ, ಆ ದೇವರುಗಳ ಆಶೀರ್ವಾದ ಎಲ್ಲ ನಿಮ್ ಮೇಲಿದೆ. ಅಂಡ್ ಆ ದೇವರುಗಳು ನಿಮ್ಗೆ ಯಾವುದೇ ಕಾರಣಕ್ಕೂ ಕಷ್ಟ ಕಾಲದಲ್ಲಿ ಕೈ ಬಿಡಲ್ಲ. ನಿಮಗೆ ನಿಮ್ ಡೆಸ್ಟಿನಿಯಲ್ಲಿ ಖಂಡಿತ ಒಳ್ಳೇದು ಆಗೇ ಆಗುತ್ತೆ. ನಿಮ್ ಫ್ಯಾಮಿಲಿ ಜೊತೆ ಚೆನ್ನಾಗಿರ್ತೀರಾ, ಫಿನಾನ್ಷಿಯಲಿ ಸ್ಟೇಬಲ್ ಆಗ್ತೀರಾ, ಆಮೇಲೆ ನಿಮ್ಮ ಲವ್ ಲೈಫ್ ಚೆನ್ನಾಗಿರುತ್ತೆ, ನಿಮ್ಮ ಅಪ್ಪ ಅಮ್ಮ ಜೊತೆ ಚೆನ್ನಾಗಿರ್ತೀರಾ, ನೀವು ಒಳ್ಳೆ ವೆಲ್ ಸೆಟಲ್ಡ್ ಫ್ಯಾಮಿಲಿ ನಿಮ್ಗೆ ಬರುತ್ತೆ. ಆಮೇಲೆ ಬರುತ್ತೆ ಅಂದ್ರೆ ನಿಮ್ಮ ಫ್ಯಾಮಿಲಿ ಒಂದು ವೆಲ್ ಸೆಟಲ್ ತರ ಆಗುತ್ತೆ. ಫಿನಾನ್ಷಿಯಲಿ ಏನು ತೊಂದರೆ ಆಗಲ್ಲ. ಸ್ವಲ್ಪ ಸ್ಪಿರಿಚುಯಾಲಿಟಿ ಕಡೆನೂ, ಅಂದ್ರೆ ದೇವ್ರ ಕಡೆ ಭಕ್ತಿ ಜಾಸ್ತಿ ಆಗೋದು, ನನಗೆ ಇಷ್ಟೊಂದೆಲ್ಲ ಒಳ್ಳೇದಾಯ್ತಲ್ಲಪ್ಪ ಅಂತ ಹೇಳಿ ದೇವಸ್ಥಾನಗಳಿಗೆ ಭೇಟಿ ಕೊಡೋದು, ದೇವರಿಗೆ ತುಂಬಾನೇ ಋಣಿಯಾಗಿರೋದು, ಆಮೇಲೆ ಪೂಜೆ ಮತ್ತೆ ಪುನಸ್ಕಾರಗಳಿಗೆಲ್ಲ ಸ್ವಲ್ಪ ಸ್ಪೆಂಡ್ ಮಾಡೋದು, ಇದೆಲ್ಲ ಇಲ್ಲಿ ಕಾಣಿಸ್ತಾ ಇದೆ. ದಟ್ ಟು ಇನ್ ಅ ವೆರಿ ಗುಡ್ ವೇ. ನಿಮಗೆ ಏನಾದ್ರೂ ಒಂದು ಒಳ್ಳೇದಾಯ್ತು ಅಂದ್ರೆ ನೀವು ಥ್ಯಾಂಕ್ಸ್ ಹೇಳ್ತೀರಲ್ವಾ ಗಾಡ್ಗೆ. ಸೊ ಅದೆಲ್ಲ ಇಲ್ಲಿ ಕಾಣಿಸ್ತಾ ಇದೆ. ಆಮೇಲೆ ವೀಲ್ ಆಫ್ ಫಾರ್ಚೂನ್ ಬಂದ್ಬಿಟ್ಟು ಗೈಸ್, ಡೆಸ್ಟಿನಿಯಲ್ಲೇ ತುಂಬಾ, ಅಂದ್ರೆ ಲೈಕ್ ಟ್ಯಾರೋ ಅಲ್ಲೇ ತುಂಬಾ ಒಳ್ಳೆ ಕಾರ್ಡ್ ಇದು. ಇದು ಬಂದ್ರೆ ನಿಮ್ಮ ಒಂದು ಏನಿರುತ್ತೆ ಒಂಥರ ಹಣೆ ಬರ ಅಂತಾನೆ ಹೇಳ್ಬೋದು. ಸೊ ಆ ಹಣೆ ಬರ ತುಂಬಾನೇ ಚೆನ್ನಾಗಿ ಬರ್ತಿದ್ದಾನೆ ದೇವ್ರು. ನೀವ್ ಯಾವ್ದ್ರ ಬಗ್ಗೆನೂ ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ನೀವೇನೇ ಇವಾಗ ಹೋಗ್ತಾ ಇದ್ರು ಕೂಡ ಅದು ಒಂದು ತಾತ್ಕಾಲಿಕವಾದ ಸಂದರ್ಭ ಅಷ್ಟೇ.
ನೀವೇನೇ ಅಸ್ಯೂಮ್ ಮಾಡ್ಕೊಳ್ತಿದ್ರು, ಅಯ್ಯೋ ನಂಗೆ ಹಿಂಗ್ ಆಗ್ತಿದ್ಯಲ್ಲ, ನನ್ನ ಅಕ್ಕಪಕ್ಕ ಇರೋ ಜನಗಳು ಹಿಂಗಿದಾರಲ್ಲ, ಯಾರ ಕೈಲೂ ಹೆಲ್ಪ್ ಕೇಳಕ್ ಆಗ್ತಿಲ್ಲ, ಯಾರು ನನ್ಗೇನು ಮಾಡ್ತಿಲ್ಲ, ಎಲ್ಲರೂ ಇದ್ದಾರೆ ಬಟ್ ಏನೂ ಇಲ್ಲ, ಈ ತರ ಏನೇನೆಲ್ಲ ಥಿಂಗ್ಸ್ ನಿಮ್ಮ ತಲೆಯಲ್ಲಿ ಓಡ್ತಾ ಇದೆ. ಮತ್ತೆ ಇಷ್ಟೊಂದು ಕಷ್ಟಪಡ್ತಿದ್ದೀನಿ, ಮನಿ ಸೇವ್ ಮಾಡಕ್ ಆಗ್ತಿಲ್ಲ, ಮತ್ತೆ ಏನು ಥಿಂಗ್ಸು ಅಂದ್ರೆ ಲೈಕ್ ನಾನು ಅನ್ಕೊಳ್ಳೋ ತರ ಏನು ಫಾಸ್ಟ್ ಆಗಿ ಆಗ್ತಿಲ್ಲ, ಏನೇನೆಲ್ಲ ಥಿಂಕ್ ಮಾಡ್ತಿದ್ರಲ್ಲ, ಇದೆಲ್ಲ ಬರೀ ತಾತ್ಕಾಲಿಕ ಗೈಸ್. ಡೆಫಿನೆಟ್ಲಿ ನಿಮ್ಗೆ ಒಳ್ಳೇದಾಗತ್ತೆ. ನಿಮಗೆ ನೀವು 10% ಆಗುತ್ತೆ ಒಳ್ಳೇದು ಅನ್ಕೊಂಡ್ರೆ ಅದು 100% ಅಂದ್ರೆ ಅದಕ್ಕಿಂತ ಇನ್ನೂ 90 ಭಾಗ ಜಾಸ್ತಿನೇ ನಿಮ್ಗೆ ಒಳ್ಳೇದಾಗುತ್ತೆ. ಟ್ರಸ್ಟ್ ಮೀ, ಟ್ರಾವೆಲ್ ಮಾಡೋರಿಗೆ ಒಳ್ಳೇದಾಗುತ್ತೆ, ಜಾಬ್ ಕೆರಿಯರ್ ಚೆನ್ನಾಗಿರುತ್ತೆ, ಪ್ರಮೋಷನ್ ಆಗುತ್ತೆ, ಮಕ್ಕಳ ಲೈಫ್ ಚೆನ್ನಾಗಿರುತ್ತೆ, ನಿಮ್ಮ ಎಜುಕೇಶನ್ ಕೂಡ ಚೆನ್ನಾಗಿ ಹೋಗುತ್ತೆ, ಫಿನಾನ್ಸ್ ತುಂಬಾ ಜಾಸ್ತಿನೇ ನೀವು ಬ್ಯಾಂಕ್ ಬ್ಯಾಲೆನ್ಸ್ ಎಲ್ಲ ಮೇಂಟೈನ್ ಮಾಡ್ಕೊಳ್ತೀರಾ, ಇದೆಲ್ಲ ಇಲ್ಲಿ ತೋರಿಸ್ತಾ ಇದೆ. ಸೊ ಇದೊಂದು ಒಳ್ಳೆ ಕಾರ್ಡು ಗೈಸ್. ಸೊ ನಿಮ್ಗೆ ಒಳ್ಳೇದೇ ಆಗುತ್ತೆ, ಜಾಸ್ತಿ ತಲೆ ಕೆಡ್ಸ್ಕೋಬೇಡಿ. ಸೊ ಇದಾಗಿತ್ತು ಇವತ್ತಿನ ಒಂದು ಟ್ಯಾರೋ ರೀಡಿಂಗ್. ನಿಮ್ಮದ ಸದ್ಯದ ಪರಿಸ್ಥಿತಿಗೆ ದೇವರ ಕಡೆಯಿಂದ ಒಂದು ಸಂದೇಶ. ಮತ್ತೆ ಮುಂದಿನ ರೀಡಿಂಗ್ ಅಲ್ಲಿ ನಿಮ್ಮ ಭೇಟಿ. ಅಲ್ಲಿವರೆಗೂ ಯಾರೆಲ್ಲ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಕಾಮೆಂಟ್ನು ಕೂಡ ನಂಗೆ ಹಾಕಿ, ನಾನು ಅದನ್ನು ಕೂಡ ಓದ್ತೀನಿ. ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ನಿಮ್ಮ ಒಂದು ಪ್ರೀತಿಯನ್ನ ನನಗೆ ತೋರಿಸ್ಬೋದು. ತುಂಬಾನೇ ಧನ್ಯವಾದಗಳು ವಿಡಿಯೋನ ಪೂರ್ತಿಯಾಗಿ ನೋಡೋದಕ್ಕೆ. ನಾನು ನಿಮಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ಮುಂದಿನ ಒಂದು ವ್ಲಾಗ್ ಅಲ್ಲಿ ಸಿಗ್ತೀನಿ. ಅಂಟಿಲ್ ದಟ್ ಕೀಪ್ ವಾಚಿಂಗ್ 777 ಕನ್ನಡ ಟ್ಯಾರೋ ರೀಡಿಂಗ್. ಒಳ್ಳೆ ಕಾರ್ಡ್ಸ್ ನ ಕ್ಲೈಮ್ ಮಾಡ್ಕೊಳ್ಳಿ ಗೈಸ್. ಥ್ಯಾಂಕ್ ಯು ಸೋ ಮಚ್.